ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. 24 ಗಂಟೆಯಲ್ಲೇ ಕೆಆರ್ಎಸ್ನಲ್ಲಿ 2 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಕೆಆರ್ಎಸ್ ಡ್ಯಾಂಗೆ 19,000 ಕ್ಯೂಸೆಕ್ ನೀರು ಒಳಹರಿವಿದೆ. ನಿನ್ನೆ ಬೆಳಿಗ್ಗೆ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ 89 ಅಡಿ ಇತ್ತು. ಇವತ್ತು 92 ಅಡಿಗೆ ತಲುಪಿದೆ. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ 224.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯ ಇದು. ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಬಗ್ಗೆ ಬನ್ನಿ ನೋಡೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಕೆಆರ್ಎಸ್ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಬರ್ತಾ ಇರುವಂತದ್ದು. ಈಗ ಸದ್ಯಕ್ಕೆ 19,000 ಕ್ಯೂಸೆಕ್ನಷ್ಟು ನೀರು ಬರ್ತಾ ಇರುವಂತದ್ದು. ಈಗ ಕೆಆರ್ಎಸ್ ಜಲಾಶಯದ ಬಳಿ ಇದ್ದೇನೆ. ನಾನು ಕೆಆರ್ಎಸ್ ಜಲಾಶಯದ ದೃಶ್ಯವನ್ನ ತೋರಿಸ್ತೇನೆ. ಕಳೆದ 2 ದಿನಗಳ ಹಿಂದೆ ಈ ರೀತಿಯಂತ ಪ್ರಮಾಣದ ನೀರು ಬರ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ 19,000 ಕ್ಯೂಸೆಕ್ಸ್ ನೀರು ಬರ್ತಾ ಇರುವಂತದ್ದು. ಕೆಆರ್ಎಸ್ ಜಲಾಶಯದ ಮಟ್ಟ 89 ಅಡಿಗೆ ಕುಸಿತಿತ್ತು. ಆದ್ರೆ ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ಭಾರಿ ಮಳೆಗೆ ಈಗ ಸದ್ಯಕ್ಕೆ 92 ಅಡಿಯಷ್ಟು ಭರ್ತಿಯಾಗಿದೆ ಜಲಾಶಯ. 124 ಗರಿಷ್ಠ ಅಡಿ ಸಾಮರ್ಥ್ಯ ಇರುವಂತಹ ಈ ಒಂದು ಜಲಾಶಯದಲ್ಲಿ ಈಗ 92 ಅಡಿಯಷ್ಟು ನೀರು ತುಂಬಿರುವಂತದ್ದು. ಇದೇ ರೀತಿಯಂತ ಮಳೆ ಏನಾದರೂ ಮುಂದುವರೆದ್ರೆ ಇನ್ನು ಒಂದು ವಾರದಲ್ಲಿ 100 ಅಡಿ ತಲುಪುವ ಸಾಧ್ಯತೆ ಕೂಡ ಇರುವಂತದ್ದು. ಈ ರೀತಿ ನಿಟ್ಟಿನಲ್ಲಿ ಸಾಕಷ್ಟು ರೈತರಲ್ಲಿ ಖುಷಿ ಇರುವಂತದ್ದು. ಯಾಕಂದ್ರೆ ಇಷ್ಟೊಂದು ಪ್ರಮಾಣದ ನೀರು ಒಳಹರಿವು ಬರ್ತಾ ಇರುವ ಕಾರಣಕ್ಕೋಸ್ಕರ ತಮಿಳುನಾಡಿಗೆ ಹರಿಸಬೇಕಾದಂತಹ ಕೋಟಾ ಕೂಡ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಖುಷಿ ಇರುವಂತದ್ದು. ಯಾಕಂದ್ರೆ ಇದೇ ರೀತಿ ಏನಾದರೂ ಮಳೆ ಏನಾದರೂ ಬರದೇ ಇದ್ದಿದ್ರೆ ಇನ್ನಷ್ಟು ನೀರಿನ ಮಟ್ಟ ಕುಸಿತಾ ಇತ್ತು. ಆದ್ರೆ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಈಗ ಸದ್ಯಕ್ಕೆ 19,000 ಕ್ಯೂಸೆಕ್ ಅಷ್ಟು ನೀರು ಹರಿದು ಬರ್ತಾ ಇರುವಂತದ್ದು. ಇನ್ನೂ ಕೂಡ ಈ ಒಂದು ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಕೊಡಗಿನ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ನಿನ್ನೆ 8,000 ಕ್ಯೂಸೆಕ್ ಇದ್ದಂತ ನೀರು ಏಕಾಏಕಿ 19,000 ಕ್ಯೂಸೆಕ್ ಆಗಿರುವಂತದ್ದು. ಅದೇ ರೀತಿಯಂತ ನೀರಿನ ಮಟ್ಟ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಾರೆ ರೈತರು ಸಾಕಷ್ಟು ಆತಂಕದಲ್ಲಿದ್ರು. ಎಲ್ಲೋ ಒಂದ್ ಕಡೆ ನೀರಿನ ಮಟ್ಟ ಈ ರೀತಿ ಅಂತ ಕುಸಿತಾ ಇರೋ ಕಾರಣಕ್ಕೋಸ್ಕರ ರೈತರ ಬೆಳೆಗಳಿಗೂ ಸಿಗಲ್ಲ, ಜೊತೆಗೆ ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿಗೆ ಆಕಾರ ಉಂಟಾಗುತ್ತೆ ಅನ್ನುವಂತ ಆತಂಕ ಇತ್ತು. ಆದ್ರೆ ಈ ಎಲ್ಲ ಆತಂಕಗಳು ಈಗ ದೂರ ಆಗ್ತಾ ಇರೋದು. ಕೆಆರ್ಎಸ್ ಜಲಾಶಯ ಈಗ 92 ಅಡಿಯಷ್ಟು ಭರ್ತಿಯಾಗಿದೆ. ಇನ್ನೊಂದು ವಾರಗಳ ಕಾಲ ಇದೇ ರೀತಿಯಂತ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾದ್ರೆ ಇದೇ ರೀತಿಯಂತ ನೀರಿನ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ. 100 ಅಡಿ ಕೂಡ ಆದಷ್ಟು ಬೇಗ ತುಂಬುತ್ತೆ ಅನ್ನುವಂಥದ್ದು ಕೂಡ ಖುಷಿಯಲ್ಲಿ ಇರುವಂತದ್ದು. ಯಾಕಂದ್ರೆ ಈ ಒಂದು ತಿಂಗಳಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರಲಿಲ್ಲ. ಸಾಕಷ್ಟು ವರ್ಷ ಆಗಿತ್ತು ಇಷ್ಟೊಂದು ಪ್ರಮಾಣದ ನೀರು ಬಂದು. ಆದ್ರೆ ಈ ಒಂದು ವರ್ಷದಲ್ಲಿ ಈ ರೀತಿಯಂತ ಉತ್ತಮವಂತ ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಮುಂಗಾರು ಆಗಮನಕ್ಕಿಂತ ಮುಂಚೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ರೈತರಾಗಿರ್ಬೋದು, ಜನರಾಗಿರ್ಬೋದು, ಎಲ್ಲರಲ್ಲೂ ಕೂಡ ಖುಷಿ ಇರುವಂತದ್ದು. ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಇತ್ತು. ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗುತ್ತೆ ಅನ್ನುವಂಥದ್ದು. ಈಗ ಈ ಎಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಮುನ್ಸೂಚನೆ ಸಿಗ್ತಾ ಇದೆ. ಇದೇ ರೀತಿಯಂತ ಮಳೆ ಏನಾದರೂ ಮುಂದುವರೆದ್ರೆ ಇನ್ನೊಂದು ವಾರದಲ್ಲಿ 100 ಅಡಿ ತುಂಬುವುದರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.